ಹಾಯ್ ಹಲೋ ಫ್ರೆಂಡ್ಸ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತಿನ ವಿಡಿಯೋದಲ್ಲಿ ನಾವು ಸುಲಭವಾಗಿ ಹೇಗೆ ಟಿ ರಿಸಲ್ಟ್ನ ನಾವು ನೋಡ್ಬೋದು ಅನ್ನೋದನ್ನ ನೋಡೋಣ. ಟಿ ರಿಸಲ್ಟ್, ಕರ್ನಾಟಕ ಟಿ ರಿಸಲ್ಟ್ ಅನೌನ್ಸ್ ಆಗಿದೆ ಇವತ್ತು ಸಂಜೆ. ಹಾಗಾಗಿ ಭಾಳಷ್ಟು ಜನಕ್ಕೆ ರಿಸಲ್ಟ್ ನೋಡುವಂಥ ತವಕ ಇರುತ್ತೆ, ಪಾಸ್ ಆಗಿದ್ದೀವಾ ಇಲ್ಲ ಅಂತ. ಹೇಗೆ ನಾವು ವೆಬ್ಸೈಟ್ನ ಬೇಗ ಆಕ್ಸೆಸ್ ಮಾಡ್ಬೋದು ಈಸಿಯಾಗಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ನೀವು ಕೊನೆವರೆಗೂ ತಪ್ಪದೆ ನೋಡಿ, ಮಿಸ್ ಮಾಡಿಬಿಡಿ ಯಾವುದೇ ಸ್ಟೆಪ್ನ. ಮೊದಲನೇದಾಗಿ ನೀವು ಗೂಗಲ್ಗೆ ಹೋಗಿ ಟಿ ರಿಸಲ್ಟ್ 2024 ಅಂತ ಟೈಪ್ ಮಾಡಿ. ಓಕೆ, ಸೊ ನಿಮ್ಗೆ ಇಲ್ಲೊಂದು ಅಪ್ಲಿಕೇಶನ್ ಬರುತ್ತೆ, ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಓಕೆ, ಸೊ ನಿಮಗೆ ಇಲ್ಲಿ ಡೈರೆಕ್ಟಾಗಿ ನಿಮಗೆ ಅಪ್ಲಿಕೇಶನ್ ನಂಬರು ಹಾಕ್ಬೋದು. ಹಾಗೆ ಡೇಟ್ ಆಫ್ ಬರ್ತ್ ನೀವು ಹಾಕಿದ್ರೆ ನಿಮಗೆ ರಿಸಲ್ಟ್ ಬರುತ್ತೆ. ಓಕೆ, ಸೊ ಇಲ್ಲಿ ನನಗೆ ಯಾವುದೇ ಅಪ್ಲಿಕೇಶನ್ ನಂಬರ್ ಗೊತ್ತಿಲ್ಲ, ಹಾಗಾಗಿ ನಾನು ಟ್ರೈ ಮಾಡ್ತಾ ಇಲ್ಲ. ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ನೇ ಹಾಕಬೇಕು ನೀವು. ಓಕೆ, ನಿಮ್ಮ ಹಾಲ್ ಟಿಕೆಟಲ್ಲಿ ಇರುತ್ತೆ ಅಥವಾ ನಿಮ್ಮ ಅಪ್ಲಿಕೇಶನಲ್ಲೇ ಇರುತ್ತೆ, ಯಾವುದಾದ್ರೂ ಒಂದು ತೊಗೊಳ್ಳಿ. ಹಾಗೆ ಡೇಟ್ ಆಫ್ ಬರ್ತ್ ಏನಪ್ಪ ಅಂದರೆ, ನೀವು ಅಪ್ಲಿಕೇಶನಲ್ಲಿ ಡೇಟ್ ಆಫ್ ಬರ್ತ್ ಏನು ಮೆನ್ಷನ್ ಮಾಡಿರ್ತೀರೋ ಅದನ್ನೇ ನೀವು ಡೇಟ್ ಆಫ್ ಬರ್ತ್ ಹಾಕಬೇಕಾಗತ್ತೆ. ಬೇರೆ ಇನ್ಯಾವುದೇ ಡೇಟ್ ಆಫ್ ಬರ್ತ್ ನೀವು ಹಾಕ್ಬಾರ್ದು. ಅವೆರಡೂ ನೀವು ಫಿಲ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಏನು ನಿಮಗೆ ರಿಸಲ್ಟ್ ಶೀಟ್ ಓಪನ್ ಆಗುತ್ತೆ. ಆ ರಿಸಲ್ಟ್ ಶೀಟಿಂದ ನೀವು ಪ್ರಿಂಟ್ ತೊಗೋಬೋದು. ರಿಸಲ್ಟ್ ಶೀಟಲ್ಲಿ ನಿಮಗೆ ಕ್ವಾಲಿಫೈ ಆಗಿದೆಯಾ ಇಲ್ಲ ಅಂತ, ಮಾರ್ಕ್ಸ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ರಿಸಲ್ಟಲ್ಲಿ ಕ್ವಾಲಿಫೈಡ್ ನಾಟ್ ಕ್ವಾಲಿಫೈಡ್ ಅಂತಲೂ ಮೆನ್ಷನ್ ಮಾಡಿರ್ತಾರೆ, ಯಾವ ಪೇಪರ್ ಏನು ಅಂತ. ಸೊ ನೀವು ಅದನ್ನು ಪ್ರಿಂಟ್ಔಟ್ ತೊಗೋಬೋದು ಅಥವಾ ನೀವು ಡೈರೆಕ್ಟಾಗಿ ಕ್ರೋಮಿಂದನೂ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ, ಸೊ ಅಪ್ಲಿಕೇಶನ್ ನಂಬರ್ ತೋರಿಸ್ತಿದ್ದೆ, ನನ್ನ ಹತ್ರ ಇಲ್ಲ. ಸೊ ನೀವಿಷ್ಟು ಹಾಕಿದ್ರೆ ನಿಮಗೆ ಡೈರೆಕ್ಟಾಗಿ ರಿಸಲ್ಟ್ಗೆ ಲಿಂಕ್ಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಪಾಸ್ ಆಗಿದ್ದೀವಾ ಇಲ್ಲ ಅಂತ. ಹಾಗಾಗಿ ಲೆಸ್ ದೆನ್ 1 ಮಿನಿಟ್ ನಿಮಗೆ 1 or 2 ಮಿನಿಟ್ಸ್ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಓಕೆ, ಇಷ್ಟು ನಿಮಗೆ ಹೇಳಬೇಕಾಗಿರುವಂಥದ್ದು. ಆಲ್ ದಿ ಬೆಸ್ಟ್ ಫಾರ್ ದಿ ರಿಸಲ್ಟ್ಸ್ ಅಂತ ಹೇಳ್ತೇನೆ. ಸ್ಟೇ ಟ್ಯೂನ್ ಟು ಮೈ ಚಾನಲ್. ಮರಿದಿರ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ.